ಗೋಳಿಗಾಡಿ ಅಂತ ಯಜಮಾನರು ಯಕ್ಷಗಾನ ಪ್ರಪಂಚದಲ್ಲಿ ಯಾರೂ ಇಲ್ಲ. ಮತ್ತೆ ಎಲ್ಲರೂ ನಂಗೆ ಟೊಪ್ಪಿಗೆ ಹಾಕಿದಾರೆ ಮರ, ಅಷ್ಟು ಜನ ಟೊಪ್ಪಿಗೆ ಹಾಕಿದ್ದಾರೆ. ಇಟ್ಟಣಿ ರಾದಿಯಾಗಿ ಈಗಲೂ 650 ರೂಪಾಯಿ ಕೊಡ್ಬೇಕು ನನ್ನ ಹತ್ರ ರಸೀದಿ ಒಟ್ಟು. ಸಾಲಿಗ್ರಾಮ ಮೇಳ ಉತ್ತರ ಕನ್ನಡಕ್ಕೆ ತಗೊಂಡೋದವನೇ ನಾನು. ಸೋಮನಾಥ್ ಹೆಗಡರು, ಕಿಶನ್ ಹೆಗಡರ್ ಅಪ್ಪಯ್ಯ ಒಂದು ಸರ್ಟಿಫಿಕೇಟ್ ಕೊಟ್ಟದ್ದು ಈಗಲೂ ಉಂಟು ನನ್ನದು. ಈ ಕಡೆಗೆ ಇಡೀ ರಂಗ ಸ್ಥಳಕ್ಕೆ ಸುತ್ತು ಬರುವಷ್ಟು ನೋಟಿನ ಹಾರ ಹಾಕಿ ಕಟ್ಟಿಕೊಂಡು ನನಗ ಕುಳಿಸ್ಕೊಂಡು ಸಾಲ ಎಲ್ಲ ಆಗಿಂದಾಗ ಹೋಗಿ ಸಾಲ ಎಲ್ಲ ತರಿಸಿ ಪೇಟ ಹಾಕಿ ಆ ನೋಟಿನ ಹಾರು 4-5 ಲೈನ್ ಮಾಡಿ ನನ್ನ ಕೊರಳಿಗೆ ಹಾಕಿದ್ರು. ಅದ್ರ ನಾ ತಗೊಂಡ್ಬಂದು ಕಲಾವಿದ್ರಿಗೆ ಎಲ್ಲ ಹಚ್ಕೊಂಡು ಹೇಳ್ಕೊಟ್ಟ. ಎಲ್ಲಾ ಹಚ್ಕೊಂಡು ಅದ್ರ 4,000 ಚಿಲ್ಲರೆ ನಿಂತ ಮಕ್ಕಳೆಲ್ಲ ಯಕ್ಷಗಾನಕ್ಕೆ ಒಂದು ಹೋಗುದೇ ಬೇಡ ಅಂತ ಹೇಳುತ್ತಿದ್ರು. ಇಲ್ಲಿ ಹೋಟ್ಲ್ ಮಾಡ್ಕೊಂಡಿರಿ ಸಾಕು, ಮೇಳಕ್ ಹೋಗುದೇ ಬೇಡ ಅಂತ ಹೇಳ್ತಿದ್ರು. ಆದ್ರೂ ನಾನು ಅವರನ್ನು ಬಿಟ್ಟು ಬಂದ್ಬಿಟ್ಟೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಡ ಸುಕೃಪಣ್ಣವ್ರೆ, ತಾವು ಇಷ್ಟು ವರ್ಷ ನಡೆದುಕೊಂಡು ಬಂದಾಗ ಯಕ್ಷಪಯಣದಲ್ಲಿ ಅನೇಕ ಮೇಳಗಳನ್ನ ಕಂಡ್ರಿ. ತಮಗೆ ಅನೇಕ ಯಜಮಾನರುಗಳು ಸಿಗ್ತಾರೆ ಮೇಳದಲ್ಲಿ. ಅವರ ಜೊತೆಗಿನ ಒಡನಾಟಗಳು ತಮಗೆ ಬಹಳ ಖುಷಿ ಕೊಟ್ಟಂತ ಯಜಮಾನರು ಅವರನ್ನ ನೆನಪಿಸಿಕೊಳ್ಬಹುದಾ? ಅವರು ನಮಗೆ ಇಷ್ಟು ತಿರುಗಾಟದಲ್ಲಿ ಒಂದು ಖುಷಿ ಕೊಟ್ಟ ಯಜಮಾನರು ಅಂದ್ರೆ ಬಯಲಾಟದಲ್ಲಿ ಒಂದು ಮಂದರ್ತಿ, ಅಮೃತೇಶ್ವರಿ, ಗೋಳಿಗರಡಿ ಅಂತ ಯಜಮಾನರು ಯಕ್ಷಗಾನ ಪ್ರಪಂಚದಲ್ಲಿ ಯಾರೂ ಇಲ್ಲ. ಮತ್ತ ನಮ್ಮ ರಮೇಶ್ ಪೂಜಾರಿ ನೀಲಾವರ ಮೇಳದ ಯಜಮಾನರು, ದೇವ್ರಂತ ಮನಸ್ಸರು. ಮತ್ತೆ ಎಲ್ಲರೂ ನಂಗೆ ಟೊಪ್ಪಿಗೆ ಹಾಕಿದಾರೆ ಮರ, ಅಷ್ಟು ಜನ ಟೊಪ್ಪಿಗೆ ಹಾಕಿದ್ದಾರೆ. ಇಟ್ಟಣಿ ರಾದಿಯಾಗಿ ಈಗಲೂ 650 ರೂಪಾಯಿ ಕೊಡ್ಬೇಕು ನನ್ನ ಹತ್ರ ರಸೀದಿ ಒಟ್ಟು. ಚಿಟ್ಟಣಿ ಅವರಲ್ಲ, ಅಲ್ಲ ಅವರ ವ್ಯವಸ್ಥೆ ಬೇರೆ ಐತಿ ಬಿಡಿ, ಮ್ಯಾನೇಜರ್. ಆ ಮೇಳದಿಂದ ಶುರು ನನಗೆ. ಕೆಲವರೆಲ್ಲರೂ ತಮ್ಮನ್ನು ನೋಯಿಸಿದ್ರು ಕೂಡ ಇನ್ನು ಕೆಲವರೆಲ್ಲರೂ ತಮಗೆ ದೇವರ ಸಮಾನ ಸ್ಥಾನದಲ್ಲಿ ಬಾಕಿ ಎಲ್ಲ ಒಳ್ಳೆ ಖುಷಿಯಲ್ಲಿ ನೋಡ್ಕೊಂತ ಇದ್ರು. ತಾವು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ಗೋಳಿಗರಡಿ ಮೇಳವಾಗಲಿ, ನೀಲಾವರ ಮೇಳ, ಅಮೃತೇಶ್ವರ ಮೇಳ ಇಂಥದೆಲ್ಲ ಎಲ್ಲ ಸಂತೋಷ ಕೊಟ್ಟಿದೆ ತಮ್ಗೆ. ಒಳ್ಳೆ ಖುಷಿ ಕೊಟ್ಟು. ತಮ್ಗೆ ಒಡನಾಟದಲ್ಲಿದ್ದಂತ ಕೆಲವು ಯಜಮಾನರ ಹೆಸರನ್ನೇ ಹೇಳ್ಬೋದಾ? ಒಡನಾಟ ಇದ್ದರು ಇವರು ಗೋಳಿಗರಡಿ ಮೇಳದ ಯಜಮಾನರು ವಿಠಲ್ ಪೂಜಾರು. ದೊಡ್ಡ ಗುರುಗಳ ಲೆಕ್ಕವೇ ಇರಾಗ, ಮಗನಿಗಿಂತ ಹೆಚ್ಚು ಕಂಡು ನಂಗೆ. ರಮೇಶ್ ಪೂಜಾರರು ಹೌದು, ಇಬ್ರು ಒಳ್ಳೆ ಖುಷಿಯಲ್ಲಿ ನೋಡ್ಕೊಂಡು. ಆಗ ಅಮೃತೇಶ್ವರಿ ಮೇಳದವರು ಐತಾಡ್ರ ಅವರೆಲ್ಲ ನಂಗೆ ಭಾರಿ ಖುಷಿಯಲ್ಲಿ ನಮಗೆಲ್ಲ ಕಂಡು. 14 ವರ್ಷ ಇದ್ದೆ. ಅದ ಉತ್ತರ ಕನ್ನಡಕ್ಕೆ ತಗೊಂಡೋದವನೇ ನಾನು. ಅಮೃತೇಶ್ವರಿ ಸಾಲಿಗ್ರಾಮ ಮೇಳ ಉತ್ತರ ಕನ್ನಡಕ್ಕೆ ತಗೊಂಡೋದವನೇ ನಾನು. ಸೋಮನಾಥ್ ಹೆಗಡರು, ಕಿಶನ್ ಹೆಗಡರ್ ಅಪ್ಪಯ್ಯ ಒಂದು ಸರ್ಟಿಫಿಕೇಟ್ ಕೊಟ್ಟದ್ದು ಈಗಲೂ ಉಂಟು ನನ್ನದು. ಕಾಗಾರ ಜಾತ್ರೆ ಫಸ್ಟ್ ಸಾಲಿಗ್ರಾಮ ಮೇಳ ಉತ್ತರ ಕನ್ನಡಕ್ಕೆ ತಗೊಂಡೋದವ. ವಸಂತ ಸೇನೆ ಆಡ್ತಿರು, ದೇವ್ರ ಹೆಗಡರ್ ಇದ್ರು 3 ಕಿನ್ನಿಗೋಳಿಯರು ಕುಮಟಾ ಗೋವಿಂದಕರ ಶಕಾರ, ಕಿನ್ನಿಗೋಳಿಯರು ಹಾಸ್ಯ. ಇವರು ಸಿರಿಯಾರ್ ಮಂಜು ನೇಕ್ರಿ ಇದ್ರು. ಅದು ಈಗಲೂ ನೆನಪುಂಟು ನಂಗೆ. ದೇವ್ರ ಹೆಗಡ್ರ ಆ ಮೈತ್ರಿ ಏನು ಮಾಡದ್ದು, ಕೊಂಡ್ಬಿಟ್ಟು ಹೊಡ್ಕೊಂಡು 7 ಫೂಟ್ ಆಳವ್ರು ಮೊದ್ಲೇ. ಅದೆಲ್ಲ ಈಗಲೂ ಅನುಭವ ಉಂಟು. ಈಗಲೂ ಒಂದು ಸರ್ಟಿಫಿಕೇಟ್ ಕೊಟ್ಟದ್ ನನ್ನ ಹತ್ರ. ಕೆಲವೊಂದು ದಾಖಲೆಗಳನ್ನ ತಾವು ಇಷ್ಟಪಟ್ಟು ಕಾಪಾಡಿಕೊಂಡಿದ್ರಿ. ಹೌದಾ? ಅದೆಲ್ಲ ಬಿಡಕ್ ಸಾಧ್ಯ ಇದೆಲ್ಲ ತಮ್ಮ ಯಕ್ಷಗಾನದ ಶಿಸ್ತು ಮತ್ತು ಯಕ್ಷಗಾನವನ್ನು ಪ್ರೀತಿಸುವಂತ ಬದ್ಧತೆ ತೋರಿಸ್ತದೆ. ಹೌದು, ಖಂಡಿತ ಅದು ತೋರಿಸ್ತದೆ. ಅದ್ರ ಬಗ್ಗೆ ಆಸಕ್ತಿ ಇದ್ದು ಒಬ್ಬ ಕಲಾವಿದನಾಗ್ಲಿ, ಒಬ್ಬ ಯಜಮಾನಾಗ್ಲಿ, ಒಬ್ಬ ಹಿಮ್ಮೇಳದಲ್ಲಿ ಒಬ್ಬವನಾಗ್ಲಿ ಮೆಚ್ಚಿಕೊಂಡ ಮೇಲೆ ಅದನ್ನ ಬಿಡ್ಲಿಕ್ಕೆ ಮನಸ್ಸು ಬರುದಿಲ್ಲ. ಅದು ಅಷ್ಟೊತ್ತಿಗಾರು ನೆನಪು ಮಾಡ್ತದೆ. ಅದು ಖಂಡಿತವಾಗಿ ಬಾಳ ಅಷ್ಟೊತ್ತಿಗೆ ನೆನಪು. ತಾವು ತಮ್ಮ ತುಂಬಾ ಶ್ರದ್ಧೆಯಿಂದ ಯಕ್ಷಗಾನ ಪ್ರಪಂಚಕ್ಕೆ ಬಂದವರು. ಆ ಶ್ರದ್ಧತೆಯನ್ನ ಇನ್ನೂ ಕೂಡ ಉಳಿಸಿಕೊಂಡು ಅದನ್ನ ಬಿಡುವಂಗಿಲ್ಲ. ಯಾಕಂದ್ರೆ ನಾನು ಅದರಿಂದ ಒಳ್ಳೇದಾಗಿತ್ತು. ನಾನು ಈ ಒಂದು ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಯಕ್ಷಗಾನ. ನನ್ನ ಮಕ್ಕಳು ಈ ಸ್ಥಿತಿಗೆ ಬರ್ಲಿಕ್ಕೂ ಕಾರಣ. 5 ಜನರ ಮಕ್ಕಳನ್ನ ಕಾಲೇಜಿಗೆ ಹಾಕಿದಾಗ ಗೋವಿಂದಕರ ಮನೆಗೆ ಹೋಗಿದ್ದೆ. ಎಂತದಕ್ಕೋ ಹೋದಾಗ ಏನೋ ಮತ್ತೆ ಎಂತ ಎಲ್ಲ ಮರ ತಲೆ ಬಿಸಿ, ನಾಳೆ ಮಕ್ಳಿಗೆಲ್ಲ ತುಂಬುದು, ದುಡ್ಡಿಲ್ಲ, ತಲೆ ಬಿಸಿ ಆಗಿದೆ ಅಂದೆ. ನೀನು ಮಾರ 5 ಜನ ಮಕ್ಳಿಗೆ ಕಲಿಸಿದೆ, ವಿದ್ಯಾಭ್ಯಾಸ ಕಲಿಸಿದೆ. ನಾನು 2 ಜನ ಮಕ್ಳಿಗೆ ಹೊಡೆದಾಡು ಕಲಿಸಿದೆ ಅಂದ್ರ ಗೋವಿಂದಕರು. ಅದು ಈಗಲೂ ನೆನಪುಂಟು ನನಗೆ. ಅಂತ ಒಂದು ಪ್ರೀತಿಯ ಯಕ್ಷಗಾನವನ್ನ ಪ್ರಪಂಚ ನಾನು
ಕೈಲಾಗುವವರೆಗೂ ಬಿಡುವುದಿಲ್ಲ. ಖಂಡಿತ ತಮ್ಮಲ್ಲಿ ಎಷ್ಟು ಕೂಡ್ತದೆ ಅಲ್ಲಿವರೆಗೆ ಅದರ ಸೇವೆ ಮಾಡ್ಬೇಕನ್ನೋದ ಸೇವೆ ಮಾಡೋದೇ, ಯಾಕಂದ್ರೆ ನಂಗೆ ಒಳ್ಳೇದಾಗಿದೆ ಅದ್ರ. ಖಂಡಿತ. ಬಾಡ ಶುಕ್ರಪ್ಪನವ್ರೆ, ತಾವು ಆಗ್ಲೇ ಹೇಳಿದ ಹಾಗೆ ತಮ್ಮ ಯಕ್ಷಗಾನ ಈ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನವನ್ನೆಲ್ಲ ಮಾಡ್ತಾ ಇದ್ದೀರಿ. ಇಂಥ ಜೊತೆಗೆ ತಮ್ಮನ್ನ ಮೆಚ್ಚಿಕೊಂಡು ಅನೇಕರು ಸನ್ಮಾನವನ್ನು ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಬಂದಿರುವ ಪ್ರಶಸ್ತಿಗಳನ್ನ ಒಮ್ಮೆ ನೆನಪಿಸಿಕೊಡ್ಬಹುದಾ? ಅದು ಕಷ್ಟ ಬರೋದು, ಲೆಕ್ಕ ಇಲ್ಲ, ನಂಗೆ ಲೆಕ್ಕ ಇಲ್ಲ. ಒಂದ್ಸಲ ಏನಾಯ್ತಂದ್ರೆ ನೀಲಾವರ ಮೇಳದಲ್ಲಿ ಇದ್ದಾಗ ಮಾರುತಿಪುರದ ಆಚೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಹಬ್ಬದ ಆಟ. ನಮ್ಮ ಮ್ಯಾನೇಜರ್ ನಾನು ಎಂತಕ್ಕೂ ಎದ್ದು ಬಂದೆ. ಅವಾಗ ಇವರು ನಮ್ಮ ಮೇಳ ಚಂಡಿಯವರು ಅಂತ ಹೇಳಿದ್ರು. ಎಲ್ಲಿ ಅವರು ಕೇಳಿದ್ರು. ಅವ್ರು ಕುಮಟಾ ಬಾಡದವ್ರು. ಅವ್ರಿಗೆ ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂದ್ರು. ಮಾರುತಿಪುರದಿಂದ ಒಳಗೆ ಮರ್ರ ಅವ್ರ ಕಡೆಗೆ ಇಡೀ ರಂಗಸ್ಥಳಕ್ಕೆ ಸುತ್ತ ಬರುವಷ್ಟು ನೋಟಿನ ಹಾರ ಹಾಕಿ ಕಟ್ಟಿಕೊಂಡು ನನಗ ಕುಳಿಸ್ಕೊಂಡು ಸಾಲ ಎಲ್ಲ ಆಗಿಂದ ಹೋಗಿ ಸಾಲ ಎಲ್ಲ ತರಿಸಿ ಪೇಟ ಹಾಕಿ ಆ ನೋಟಿನ ಹಾರ 4-5 ಲೈನ್ ಮಾಡಿ ನನ್ನ ಕೊರಳಿಗೆ ಹಾಕಿದ್ರು. ಅದೊಂದು ಖುಷಿದು ಕೊಡುವಂತದ್ದು. ಅದು ತೀರ್ಥಹಳ್ಳಿಯಲ್ಲಿ ಅದ್ರ ನಾ ತಗೊಂಡ್ಬಂದು ಕಲಾವಿದ್ರಿಗೆ ಎಲ್ಲ ಹಚ್ಕೊಂಡು ಹೇಳ್ಕೊಟ್ಟೆ. ಎಲ್ಲಾ ಹಚ್ಕೊಂಡು ಅದ್ರ 4,000 ಚಿಲ್ಲರೆ ಇತ್ತಂತ. 1,000 ನಂಗೆ ಕೊಟ್ಟು 3,000 ನೀವು ಚಾ ಕುಡಿನ ಹೇಳ್ಕೊಟ್ಟೆ. ಅದೊಂದು ನೆನಪುಂಟು ನಾಗ. ದೊಡ್ಡದೊಂದು ದಕ್ಷಿಣ ಈಗ ನಾ ಹಾಗೆ ನನಗೆ ದಕ್ಷಿಣ ಕನ್ನಡದಲ್ಲೇ ಹೆಚ್ಚು ಸನ್ಮಾನ ಎಲ್ಲ ಇದು ಆದದ್ದು. ಅದು ತೀರ್ಥಹಳ್ಳಿಯ ಸನ್ಮಾನ ಅನ್ನುವಂಥದ್ದು ನಿರೀಕ್ಷೆ ಇರೋದು. ಅದು ನಂಗೆ ನಿರೀಕ್ಷೆ ಇಲ್ದಿದೆ ಆದದ್ದು. ನಂಗೆ ಗೊತ್ತೇ ಇಲ್ಲ. ಬಹಳ ಸಂತೋಷ ಕೊಡ್ತದೆ ಕಲಾವಿದನನ್ನು ಗುರುತಿಸಿದ್ರಲ್ಲ ಅನ್ನೋದಾಗಿ. ಹೌದು. ತಾವು ಕೊಟ್ಟ ಬಂದಿರುವಂತ 4,000ದಲ್ಲಿ ಕಲಾವಿದರಿಗೆ ಹಂಚ್ಕೊಳ್ಳಿ. ನಾವು ಹಚ್ಕೊಳ್ಳಿ ನೀವು ಅವರೇ ತಗೊಂಡು ಎಲ್ಲ ತಗೊಂಡೋಗಿ ಕೊಟ್ಟನಲ್ಲ, ನೀವೇ ಹಚ್ಕೊಳ್ಳಿ ಮಾರಿ ಅಂತ ಹೇಳಿದೆ. ಆದ್ರೂ 1,000 ರೂಪಾಯಿ ನಂಗೆ ತಂದು ಕೊಟ್ರು. ಅವ್ರು 3,000 ಚಿಲ್ಲರೇನೋ ಅವ್ರು ಹಚ್ಚಿ ಹಾಕೊಡಿದ್ರು. ಈ ರೀತಿ ಅನೇಕ ಸನ್ಮಾನಗಳು ಅಂತದ್ ಬಹಳ ಆಗಿದ್ರೆ ನಂಗೆ ಲೆಕ್ಕ ಇಲ್ಲ. ನಮ್ಮನೆಯಲ್ಲಿ ಬನ್ನಿ ಚೀಲ ತುಂಬಿಟ್ಟಿದೆ. ನಾನು ಬೇಕಾಗುವಷ್ಟನ್ನಷ್ಟೇ ನನ್ನ ಮಗ ಗೋಡೆಗೆ ಹಾಕಿಟ್ಟಿದ್ದೆ. ಈ ರೀತಿಯಾಗಿ ಸಂತೃಪ್ತಿ ಇದೆ, ಸೇವೆಗೆ ಖುಷಿ ಇದೆ. ಹಾಗೆ ನನಗೆ ಯಾವ ವ್ಯವಹಾರದಲ್ಲೂ ನಂಗೆ ದೇವ್ರು ತೊಂದರೆ ಮಾಡುದಿಲ್ಲ, ಖುಷಿ ಕೊಡ್ತಾ. ಯಾವ ವ್ಯವಹಾರದಲ್ಲಿ ಕೈ ಹಾಕಿ ನಂಗೆ ಲಾಸ್ ಅನ್ನೋದಿಲ್ಲ. ಯಕ್ಷಗಾನ ಪ್ರಪಂಚ ತಮ್ಮನ್ನ ಯಕ್ಷಗಾನ ಪ್ರಪಂಚ ನಂಗೆ ಮಹಾಗಣಪತಿ, ಕಲಾಮಾತೆ, ದುರ್ಗಾ ಎಲ್ಲ ದುರ್ಗಾಮಾತೆ ಯಾವ ಕಾರಣಕ್ಕೂ ಬಿಟ್ಟು ಕೊಡುದಿಲ್ಲ. ಖಂಡಿತವಾಗಿ. ಬಾಡ ಸುಖಪ್ರಣವರೇ, ವಿಶೇಷವಾಗಿ ತಮ್ಮ ಈ ಯಕ್ಷಗಾನ ಪ್ರಪಂಚಕ್ಕೆ ಧುಮುಕಿದಾಗ ಒಬ್ಬ ಕಲಾವಿದನಿಗೆ ಅವರ ಕುಟುಂಬದಿಂದ ಸಪೋರ್ಟ್ ಬೇಕು. ಒಬ್ಬ ಕಲಾವಿದ ಸಪೋರ್ಟ್ ಆಗಿ ಒಬ್ಬ ರಂಗಸ್ಥಳದಲ್ಲಿ ದುಡಿಬೇಕಾದ್ರೆ ತಮ್ಮ ಹೆಂಡತಿ, ತಮ್ಮ ಮಕ್ಕಳು ಅವರ ಪರಿಚಯವನ್ನ ಮಾಡಿಕೊಡ್ಬಹುದಾ? ನಿಮ್ಗೆ ಯಕ್ಷಗಾನಕ್ಕೆ ಸಪೋರ್ಟ್ ಮಾಡಿದಂತ ತಮ್ಮ ಧರ್ಮಪತ್ನಿಯವರ ಅವರೆಲ್ಲ ಬೇಡನ ಅಂತ ಹೇಳಿರು ಮರ್ರ. ಮಕ್ಕಳೆಲ್ಲ ಯಕ್ಷಗಾನಕ್ಕೆ ಒಂದು ಹೋಗುದೇ ಬೇಡ ಅಂತ ಹೇಳುತ್ತಿದ್ರು. ಇಲ್ಲಿ ಹೋಟ್ಲ್ ಮಾಡ್ಕೊಂಡಿರಿ ಸಾಕು, ಮೇಳಕ್ ಹೋಗುದೇ ಬೇಡ ಅಂತ ಹೇಳ್ತಿದ್ರು. ಆದ್ರೂ ನಾನು ಅವರನ್ನು ಬಿಟ್ಟು ಬಂದ್ಬಿಟ್ಟೆ. ಯಕ್ಷಗಾನ ಇಳಿಲೇಬೇಕು ಹೇಳೋ ಕಾರಣದಿಂದ, ಯಕ್ಷಗಾನವೇ ಮೂಲ ಆಗಿ ಇಟ್ಕೊಳ್ಬೇಕು ಹೇಳೋ ಕಾರಣದಿಂದ ಹೊರಟು ಬಂದ್ಬಿಟ್ಟಿದ್ದೆ. ಅಲ್ಲಿ ನಾನು ಒಳ್ಳೆನೇ ಆಯ್ತು ಅದು. ಹಾಗೆ ಅವ್ರ ಮಾತು ಕೇಳ್ಕೊಂಡು ನಾನು ಅಲ್ಲಿ ಮನೆಯಲ್ಲಿ ಕೂತಿದ್ರೆ ನಾನು ಬೇರೆಯವ್ರ ಹತ್ರ ದುಡ್ಡು ಕೇಳ್ಬೇಕಾಗಿತ್ತು ಖರ್ಚಿಗೆ. ಆ ಪರಿಸ್ಥಿತಿ ಬರ್ತಿದ್ ನಾನು. ಹೋಟ್ಲೇ ನಂಬ್ಕೊಂಡಿದ್ದಿದ್ರೆ. ಹಾಗೆ ಹೇಳಿ ಈಗ ನನ್ನ ಮಗ ಹೋಟ್ಲ್ ಮಾಡೋದು, ಅಲ್ಲಿ ಒಂದು 18 ಲಕ್ಷ ರೂಪಾಯಿ ಕೊಟ್ಟು ಜಾಗ ತಗೊಂಡು ನಮ್ಮ ಮನೆ ಹತ್ರ. ಈಗ ದೀಪಾವಳಿಯಿಂದ ಹೋಟ್ಲ್ ಚಾಲು ಮಾಡೋಣ. ಈಗ ಅವನಿಗೆ ಅವ ಬೈತಾ ಇದ್ದ, ಇಲ್ಲೇ ಪಾರ್ಸಲ್ ಆರ್ಡ್ ಕೊಡುಗಾರ ಆಯ್ತು ಮಾರೆ, ಕಾರ್ ತಗೊಂಡು ಹೋಗ್ಲಿಕ್ಕೆ ಬಾ ಇವತ್ತೆ ನೀವ್ ಮೇಳ ಬಿಟ್ಟಕ್ ಬಾ ಮಾರೆ ಸಾಕೇನು ಅಂತ ಹೇಳ್ತಾ ಇದ್ದ. ಖಂಡಿತವಾಗಿ ಖಂಡಿತ. ಅಷ್ಟು ಖುಷಿ ಕುಟುಂಬದವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಅಪ್ಪಗಿತ್ತು, ತಮ್ಮ ಅಪ್ಪನಿಗಿತ್ತು, ಅಣ್ಣಿಗಿತ್ತು, ಹೋಗು ಮೇಳಕ್ ಹೋಗು ನೀನು ಅಂದ. ಆ ಹೆಂಡತಿ ಮಕ್ಕಳಿಗೆ ಅವ್ರಿಗೆ ಯಾರಿಗೂ ಮನಸ್ಸಿಲ್ಲಾಗಿತ್ತು. ಆದ್ರೂ ಕೂಡ ತಾವು ಬಂದಿತ್ತು. ಯಕ್ಷಗಾನ ಯಕ್ಷಗಾನವೇ ಕೈ ಹಿಡಿಬೇಕು ಹೇಳೋ ಉದ್ದ ಕೈ ಹಿಡಿತದೆ ಹೇಳೋ ಒಂದು ಮನಸ್ಸಿತ್ತು ನನಗೆ. ಗಟ್ಟಿ ಮನಸ್ಸಿತ್ತು. ಅದೇ ನಂಗೆ ಸಮಾಧಾನ ಕೊಟ್ಟದ್ದು ಅಂದ್ರೆ ಖಂಡಿತ 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 ಅದು ಮೇನ್. ನಂಗೆ ಅದರಿಂದ ಒಳ್ಳೇದಾಯ್ತು. ಈಗ ಮಕ್ಕಳು ಅದೊಂದು ಒಳ್ಳೇದಾಯ್ತು ಈಗ ಹೇಳ್ತಾರ, ನೀವು ಹೋದದ್ದು ಒಳ್ಳೇದಾಯ್ತು ಹೇಳಿ ಈಗ ಹೇಳ್ತಾರ. ಮೊನ್ನೆ ಈಗ ಒಂದು ವಾರದ ಹಿಂದೆ ನನ್ನ ಮಗಳು ರಜೆ ಮೇಲೆ ಬಂದಿತ್ತು. ಅವಳು ದಾದಾ ಅಂತ ಹೇಳ್ತಾರ ಮಕ್ಕಳೆಲ್ಲ, ದಾದಾ ನೀವು ಓದೋದು ಒಳ್ಳೇದಾಯ್ತು, ಇಲ್ಲಾರ ಕಷ್ಟ ಆಯ್ತು ಅಂತ. ಖಂಡಿತ ಖಂಡಿತ. ಯಕ್ಷಗಾನ ಎನ್ನುವಂಥದ್ದು ತಾವು ಇಷ್ಟಪಟ್ಟು ಬಂದು ಸೇರಿದ್ರಿ. ಅದಕ್ಕೆ ಶ್ರದ್ಧೆ ಬೇಕು ಯಕ್ಷಗಾನಕ್ಕೆ. ಯಕ್ಷಗಾನ ಹೇಳಲ್ಲ, ಯಾವುದೇ ವ್ಯವಹಾರ ನಾವು ಮಾಡೋದಿದ್ರು ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ಮಾಡಿದ್ರೆ ಅದು ಕೈಗೂಡಿಸ್ತದೆ, ಕೈಗೂಡಿ ಕೊಡ್ತದೆ ದೇವ್ರು. ಮತ್ತೆ ಯಾರು ಮಾಡಿದ್ರಾಯ್ತು, ಯಾರು ದುಡ್ಡು ಕೊಡುದು ಅಂತ ನಮಗೆ ಅಂತದ್ ಮಾಡಿದ್ರಾಯ್ತು ಬಿಟ್ರಾಯ್ತು ಹೇಳ್ರ ಅದು ಅರ್ಥ ಇಲ್ಲ. ಅದಕ್ಕೆ ಗೌರವವೂ ಇಲ್ಲ, ಅದು ಮನಸ್ಸಿಗೆ ಸಮಾಧಾನವೂ ಸಿಗುವುದಿಲ್ಲ. ತಮಗೆ ತಮ್ಮ ವೃತ್ತಿ ಮೇಲೆ ಅಪಾರ ಗೌರವ ಇದೆ ಯಕ್ಷಗಾನದಲ್ಲಿ. ಹಾಗಾಗಿ ಯಾರಾದ್ರೂ ಯಕ್ಷಗಾನದಲ್ಲಿ ಕಲಾವಿದರು ಮಾಡಿದ್ರು ಅಥವಾ ಯಾರಾದ್ರೂ
ಹಿಮ್ಮೇಳೋ ಮೊಮ್ಮೇಳೋ ಅದಕ್ಕೆ ಏನಾದ್ರೂ ಒಂದು ಚ್ಯುತಿ ಮಾಡುವಂತೆ ಮಾಡಿದಾಗ ತಮ್ಮ ಮನಸ್ಸಿಗೆ ಬಹಳ ನೋವಾಗ್ತದೆ. ಮಾಡುದಿಲ್ಲ, ಮಾಡಿದ್ರೆ ನೋವಾಗ್ತದೆ. ನಾವು ಈ ಸ್ಥಿತಿಗೆ ಬಂದ್ಕೊಂಡು ನಮಗೆ ಈಗ ಮಾಡ್ತಾರಲ್ಲ ಹೇಳೋದು ಮನಸ್ಸಿಗೆ ಅನಿಸ್ತದೆ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. Swami Varaku